ಗೊತ್ತಾಯ್ತಾ ಶೋಭಾ ಅವ್ರ ಯೋಗ್ಯತೆ? ಸಾಕ್ಷಿನ್ ಕೊಲೆ ಮಾಡ್ದೊಳ್ಳೆ ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದಾರ. ಎಂತ ಅಸಹ್ಯ ಜನರಪ್ಪ. ನನಗೆ ಗೊತ್ತು ನೀನು ಅವಳನ್ನ ನೋಡ್ಲಿ ಅಂತ ನಿನ್ನ ಮನೆ ಕರೆದಿದ್ದು. ಸಾಯೋದಕ್ಕೆ ನಿನ್ ಸಪೋರ್ಟ್ ಬೇರೆ. ನೋಡಿದ್ರೆ ಏನಾಯ್ತು ಅಂತ. ಅದೇ ಮೊದಲಿಂದ ಹೊರಡ ನಡಿ, ಮಾತು ಬೇಡ. ಅಮ್ಮ ನಡೀರಿ, ಬಾರೋ. ಓಹೋ, ಬನ್ನಿ ಬನ್ನಿ. ಇಲ್ಲಿಂದ ಹೋಗಿ ಜೀವನ ಸಾಕಾಯ್ತು, ತಿರ್ಪೆ ಎತ್ತೋ ಪರಿಸ್ಥಿತಿ ಬಂತು ಅಂತ ವಾಪಸ್ ಬಂದಿದ್ದೀರಾ? ಬನ್ನಿ, ಮನೇಲಿ ಬಿಟ್ಟಿ ಕೂಳ ಹಾಕ್ತೀವಿ. ಹೋಗಲ್ಲೇ, ನಿಮ್ಮಪ್ಪ ಯಾವಳನ್ನ ಕರ್ಕೊಂಡ್ ಬಂದಿರಲ್ಲ, ಅವಳಿಗೆ ಹಾಕೋಗು ಬಿಟ್ಟಿಕೊಳ್ಳ. ನಮಗೆ ಯಾಕೆ ಹೇಳ್ತೀಯ? ದೇವ್ರು ನನಗ್ ತಾಕತ್ ಕೊಟ್ಟಿದ್ದಾನೆ. ಆಟೋ ಓಡಿಸ್ತಾ ಇದೀನಿ, ನೆಮ್ಮದಿಯಾಗಿದೀವಿ, ಖುಷಿಯಾಗಿದ್ದೀವಿ. ನಿಮ್ಮನೆ ತರ ಹೋಲ್ಸಿಲ್ಲ ನಮ್ಮನೇಲಿ. ಎಷ್ಟೊಂದು ಧೈರ್ಯ ನಿನಗೆ ನಮ್ಮನೆ ಬಗ್ಗೆ ಮಾತಾಡೋದಕ್ಕೆ? ಧೈರ್ಯ ಯಾಕೋ ಬೇಕು? ನಿಮ್ ಮನೇಲಿ ನಡೀತಿರೋದನ್ನ ನೋಡಿ ಹೇಳ್ತಾ ಇದ್ದೀನಿ. ಆದಿ ಸುಮ್ಮನೆ ಇರೋ, ನೀನು ಮಾತಾಡ್ಬೇಡ. ಮತ್ ನೋಡಮ್ಮ ಹೇಗ್ ಮಾತಾಡ್ತಾನಂತ ಅವನು. ನೀ ಸುಮ್ಮನೆ ಇರೋ ಅಂದೆ. ಹೇಗಿದ್ಯಾ? ನಾನು ಹೇಗಿದ್ರೆ ನಿಮ್ಗೇನಂತೆ? ನಾನು ನಿಮ್ಗೇನು ಅಲ್ಲ. ಎಲ್ಲ ಸಂಬಂಧಗಳನ್ನ ಕಡ್ಕೊಂಡು ಹೋಗಿದ್ದೀರಾ ಇಲ್ಲಿಂದ. ನೀವು ನಿಮ್ಮ ಮಗನ ಜೊತೆ ಚೆನ್ನಾಗಿದೆ. ಹೇಳು ಅರ್ಪಿತಾ, ವಾಟ್ ಆರ್ ಯು ಡೂಯಿಂಗ್? ನನ್ಗೇನು ಖುಷಿಯಾಗಿ ತೇಲಾಡ್ತಿದ್ದೀನಿ. ಅಕ್ಕಿಗೊಂದು ಸೂರಿದೆ ಅನ್ನೋ ಸಂಭ್ರಮ ಅಲ್ವಾ ನಿನಗೆ? ಎಲ್ಲ ನೀವು ಕೊಟ್ಟ ಐಡಿಯಾದಿಂದಾನೆ. ಈಗ ನಾನು ಹೇಳೋ ಇನ್ನೊಂದು ವಿಷಯ ಕೇಳಿದ್ರೆ ಖುಷಿನಲ್ಲಿ ಕುಣಿದಾಡ್ಬಿಡ್ತೀರಾ. ಏನಾಯ್ತಂತದ್ದು? ಬಂದಿದ್ರು ನಮ್ಮ ಹೀರೋಯಿನ್ನು. ಏನು, ಆರ್ತಿ ಮನೆಗ್ ಬಂದಿದ್ಲಾ? ನನಗ್ ಗೊತ್ತಿತ್ತು ಅವಳು ಬಂದೇ ಬರ್ತಾಳೆ ಅಂತ. ಆದ್ರೆ ಇಷ್ಟು ಬೇಗ ಬರ್ತಾಳೆ ಅಂತ ಗೊತ್ತಿರ್ಲಿಲ್ಲ. ನೀನ್ ಬಂದಿರೋದು ಗೊತ್ತಾಗಿ ಓಡೋಡ್ ಬಂದಿರ್ತಾಳೆ. ಅವಳು ಬಂದಿದ್ದು ಬೇರೆ ವಿಚಾರಕ್ಕೆ. ನನ್ ನೋಡಿ ಫುಲ್ ಶಾಕು. ಅವಳ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು ನನ್ನ ನೋಡಿದಾಗ. ಜಗಳ ಮಾಡಿದ್ಲಾ? ಹಾರಾಡಿದ್ಲಾ? ಇಲ್ಲಿ ನೀನು ಹೇಗ್ ಬಂದೆ ಅಂತ ಜುಟ್ಟಿಡಿಯಕ್ ಬಂದ್ಲಾ? ಅದೆಲ್ಲ ಸೀನೇ ಇಲ್ಲ. ಅವಳೇನಾದ್ರೂ ಹಾಗೆ ಮಾಡಿದಿದ್ರೆ ಗಾಯತ್ರಿ ಅವರು ಕಪಾಳಕ್ಕೆ ಬರ್ಸಿ ಮನೆಯಿಂದ ಆಚೆ ಹಾಕ್ತಿದ್ರು. ಹಾಗಾಗ್ಬೇಕಾಗಿತ್ತು. ಆ ಸೀನು ಸಖತ್ ಮಜಾ ಇರೋದು. ಸದ್ಯದಲ್ಲೇ ಆಗುತ್ತೆ. ಅವ್ಳು ಹೋಗ್ಬೇಕಾದ್ರೆ ಅವಳ ಎಕ್ಸ್ಪ್ರೆಷನ್ ಹೇಗಿತ್ತು? ಸೂರ್ಯ ಅವ್ರ ಬಗ್ಗೆ ಅಸಮಾಧಾನ, ಅತೃಪ್ತಿ. ಓದೋಳು ಮತ್ತೆ ವಾಪಸ್ ಬಂದ್ರು ಬರಬಹುದು. ಹಾಗಂತೀರಾ? ಅದ್ರ ವಾಪಸ್ ಬಂದ್ರೆ ಗಾಯತ್ರಿ ಅವ್ರು ಸೇರಿಸ್ಕೋಬೇಕಲ್ವಾ? ಸೂರ್ಯ ಇದನ್ನೆಲ್ಲ ಸೇರಿಸ್ಕೊಳ್ಳೋದಕ್ಕೆ. ಅವರಿಬ್ಬರದು ಅಂತ ಇಂಥ ಸಂಬಂಧ ಅಲ್ಲ, ಗಟ್ಟಿಯಾದದ್ದು. ಬೇರೆ ಆದ್ರೂ ಒಂದೇ ಕ್ಷಣದಲ್ಲಿ ಒಂದಾಗ್ಬಿಡ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾವುದೇ ಕಾರಣಕ್ಕೂ ಆರತಿ ವಾಪಸ್ ಬರಬಾರ್ದು. ಸೂರ್ಯ ಆರತಿನ ಮೀಟ್ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅವರಿಬ್ಬರು ಶಾಶ್ವತವಾಗಿ ದೂರ ಇಡಬೇಕು. ನೀನು ಸೂರ್ಯ ಮನೆಗೆ ಸೇರ್ಬಿಟ್ಟೆ ಅಂತ ರಿಲ್ಯಾಕ್ಸ್ ಆಗಬೇಡ. ಸದಾ ಎಚ್ಚರಿಕೆಯಾಗಿರಬೇಕು. ಹುಷಾರು ಹುಷಾರು ಹುಷಾರು.